ಹಾಯ್ ಗಾಯ್ಸ್, ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡಬಹುದಾದಂಥ ಒಂದು ಚಿಕನ್ ರೆಸಿಪಿಯನ್ನು ನಾನೀಗ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: 3 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ, 2 ದೊಡ್ಡ ಗಾತ್ರದ ಟೊಮೆಟೊ ಹಣ್ಣು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ಹಸಿಮೆಣಸಿನಕಾಯನ್ನು ತಗೊಂಡಿದ್ದೇನೆ. ಚಿಕನ್ ರೆಸಿಪಿ ಆಗಿರೋದ್ರಿಂದ ನಮಗೆ ಚಿಕನ್ ಅವಶ್ಯಕತೆ ಇದೆ. ಇಲ್ಲಿ ನಾನು 1 kg ವಿತ್ ಸ್ಕಿನ್ ಇರುವಂತಹ ಚಿಕನನ್ನು ತಗೊಂಡಿದ್ದೇನೆ. ನಿಮಗೆ ವಿತೌಟ್ ಸ್ಕಿನ್ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ನಾನು ಈ ಚಿಕನ್ ಕರಿಯನ್ನು ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ಒಂದು ಕುಕ್ಕರನ್ನು ತೆಗೆದು ಇಟ್ಟಿದ್ದೇನೆ. ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ನೀವು ನಿಮಗೆ ಇಷ್ಟವಾದಂತಹ ಎಣ್ಣೆಯನ್ನು ಉಪಯೋಗಿಸಿ ಚಿಕನ್ ಕರಿಯನ್ನು ಮಾಡಬಹುದು. ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಅದನ್ನು ಬಾಡಿಸ್ಕೊಳ್ಬೇಕು. ಹಾಗಾಗಿ ನಾನು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೇನೆ. ಕೈ ಆಡಿಸಿ ಆ ಈರುಳ್ಳಿ ಸ್ವಲ್ಪ ಮೆದುವಾಗುವ ತನಕ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಈರುಳ್ಳಿಯ ಬಣ್ಣ ಬದಲಾಗ್ತಾ ಬರ್ತಾ ಇದೆ. ಈಗ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದರ ಹಸಿ ವಾಸನೆ ಹೋಗುವ ತನಕ ನಾವು ಸ್ವಲ್ಪ ಕೈ ಆಡಿಸಿಕೊಳ್ಳೋಣ. ಈಗ ಅದಕ್ಕೆ ಅರಿಶಿನ ಹಾಕಬೇಕು. ಅದು ಕೂಡ ಅದರ ಹಸಿ ವಾಸನೆ ಸ್ವಲ್ಪ ಹೋಗುವ ತನಕ ನಾವು ಕೈ ಆಡಿಸೋಣ. ಅದಕ್ಕೆ ಬೇಕಾದ ಧನಿಯಾ ಪುಡಿಯನ್ನು ಕೂಡ ನಾವು ಸೇರಿಸೋಣ. ಈಗ ಧನಿಯಾ ಪುಡಿ ಆ ಒಂದು ಹಸಿ ವಾಸನೆ ಹೋಗಿದೆ. ಈಗ ನಾವು ಅದಕ್ಕೆ ಖಾರದ ಪುಡಿಯನ್ನು ಸೇರಿಸಬೇಕು. ನಾವು ಈಗಾಗಲೇ 2 ಹಸಿಮೆಣಸಿನಕಾಯಿನ ತಗೊಂಡಿದ್ದೇವೆ. ಹಾಗಾಗಿ ಖಾರದ ಪುಡಿಯನ್ನು ಸ್ವಲ್ಪ ನೋಡಿ ನಮಗೆ ಎಷ್ಟು ಖಾರದ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ತಗೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ಖಾರ ಜಾಸ್ತಿ ಆಗುತ್ತೆ. ಅರಿಶಿಣದ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕಿ ನಾವು ಚೆನ್ನಾಗಿ ಈಗ ಕದಕ್ತಾ ಇದ್ದೇವೆ. ಅದರ ಹಸಿ ವಾಸನೆ ಈಗೆಲ್ಲ ಹೋಗಿದೆ. ಅದರ ಹಸಿ ವಾಸನೆ ಹೋಗೋ ತನಕ ನಾವು ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ನಾವು ಚೆನ್ನಾಗಿ ಆಡಿಸ್ಕೊಳ್ಬೇಕು. ಈಗ ಅದಕ್ಕೆ ನಾವು ಟೊಮೆಟೊ ಹಣ್ಣನ್ನು ಹಾಕೋಣ. ಟೊಮೆಟೊ ಹಣ್ಣನ್ನು ಹಾಕಿ ಅದು ಕೂಡ ಮಸಾಲೆಯೊಂದಿಗೆ ಬೆರೀಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ಅದಕ್ಕಾಗಿ ಸ್ವಲ್ಪ ಅದನ್ನು ಚೆನ್ನಾಗಿ ಆಡಿಸ್ಕೊಳ್ಬೇಕು. ಮತ್ತು ನಮಗೆ ಎಷ್ಟು ಅವಶ್ಯಕತೆಗೆ ತಕ್ಕ ಹಾಗಿರೋ ಉಪ್ಪನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಕಲ್ಲುಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಪುಡಿ ಉಪ್ಪನ್ನು ಕೂಡ ಉಪಯೋಗಿಸ್ಕೋಬಹುದು. ಈಗ ನಿಮಗೆ ಕಾಣ್ತಾ ಇದೆ ಮಸಾಲೆಯೊಂದಿಗೆ ಸೇರಿ ಟೊಮೆಟೊ ಗ್ರೇವಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಅವಶ್ಯಕತೆ ತೆಗೆದಿಟ್ಟಂತಹ ಚಿಕನನ್ನು ನಾವು ಹಾಕೋಣ. ಚಿಕನ್ ಹಾಕಿದ ನಂತರ ಒಂದು ಸ್ವಲ್ಪ ಕೈಯಾಡಿಸಿ ಮಸಾಲೆಯೊಂದಿಗೆ ಸೇರಿಸಿ ನಾವು ಇಡಬೇಕಾಗತ್ತೆ.
ಈಗ ಸ್ವಲ್ಪ ಕುದಿ ಬರೋದನ್ನು ನೀವು ಕಾಣ್ತಾ ಇದ್ದೀರಾ. ನಾವು ಈಗ ಏನು ಮಾಡಬೇಕಂತೇಳಿದರೆ ಅವಶ್ಯಕತೆಗೆ ತಕ್ಕ ಬೇಕಾಗಿರುವಂತಹ ನೀರನ್ನು ಸೇರಿಸೋಣ. ಕುದೀತಾ ಇರುವಂಥ ಸಂದರ್ಭದಲ್ಲಿ ನಾವು ಇದಕ್ಕೆ ಬೇಕಾದಂಥ ಹಸಿ ಮಸಾಲೆಯನ್ನು ತಯಾರಿಸೋಣ. ಅದಕ್ಕಾಗಿ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾವು ತೆಗೆದಿಟ್ಕೊಂಡಂತಹ ಆ 2 ಮೆಣಸಿನಕಾಯಿಯನ್ನು ಕೂಡ ಸೇರಿಸೋಣ. ಸೇರಿಸಿ ಅಗತ್ಯಕ್ಕೆ ತಕ್ಕ ಹಾಗೆ ಬೇಕಾದಂಥ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ರುಬ್ಬಿಟ್ಟುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಚಿಕನ್ ಕರಿ ಈಗಾಗಲೇ ಚಿಕನ್ ಬೆಂದಿದೆ. ಈಗ ನಾವು ರುಬ್ಬಿಟ್ಟಂತಹ ಈ ಹಸಿ ಮಸಾಲೆಯನ್ನು ನಮ್ಮ ಚಿಕನ್ ಕರಿಗೆ ನಾವು ಹಾಕೋಣ. ಹಾಕಿ ಚೆನ್ನಾಗಿ ಆಡಿಸಿ ಇನ್ನೂ ಸ್ವಲ್ಪ ಕುದಿಲಿಕ್ಕೆ ನಾವು ಬಿಡೋಣ. ಕುದ್ದ ನಂತರ ನೋಡಿ, ಈಗ ನಮ್ಮ ಚಿಕನ್ ಕರಿ ರೆಡಿಯಾಗಿದೆ. ಬಹಳ ಈಸಿಯಾಗಿ ತಯಾರಿಸಿದಂತಹ ಈ ಚಿಕನ್ ಕರಿ, ಇದನ್ನು ನಾವು ಅನ್ನ, ರೊಟ್ಟಿ, ಚಪಾತಿ, ದೋಸೆ ಇವುಗಳ ಜೊತೆ ನಾವು ಸೇವಿಸ್ಬೋದು. ಈಗ ನಾನು ಅನ್ನದ ಜೊತೆಗೆ ಚಿಕನ್ ಕರಿಯನ್ನು ಸೇವಿಸ್ತಾ ಇದ್ದೀನಿ. ನೋಡಿ, ಬಹಳ ಸುಂದರವಾಗಿ ಈಸಿಯಾಗಿ ಮಾಡಬಹುದಾದಂಥ ಒಂದು ಚಿಕನ್ ಕರಿ ರೆಸಿಪಿ. ಥ್ಯಾಂಕ್ ಯು.